ಕಿತ್ತೂರು ರಾಣಿ ಚೆನ್ನಮ್ಮ 10 ಸಾಲುಗಳ ಪ್ರಬಂಧ. ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದ ಮಹಾನ್ ವೀರ ಮಹಿಳೆ. ಇವರು 1778 ಅಕ್ಟೋಬರ್ 23ರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ಜನಿಸಿದರು. ರಾಣಿ ಚೆನ್ನಮ್ಮ ಕಿತ್ತೂರಿನ ರಾಜ ಮಲ್ಲಸರ್ಜರನ್ನು ವಿವಾಹವಾದರು. ಮಲ್ಲಸರ್ಜರ ನಂತರ ಕಿತ್ತೂರು ಸಂಸ್ಥಾನದ ರಾಣಿಯಾಗಿ ಅವರು ಆಡಳಿತ ನಡೆಸಿದರು. ರಾಣಿ ಚೆನ್ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು. ಇವರು ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಧೈರ್ಯವಾಗಿ ವಿರೋಧಿಸಿದರು. ನಮ್ಮ ರಾಜ್ಯವನ್ನು ಉಳಿಸಲು ಬ್ರಿಟಿಷರ ವಿರುದ್ಧ ಕಿತ್ತೂರಿನಲ್ಲಿ ಹೋರಾಟ ನಡೆಸಿದರು. ರಾಣಿ ಚೆನ್ನಮ್ಮ ಅವರ ಧೈರ್ಯ ಎಲ್ಲರಿಗೂ ಪ್ರೇರಣೆಯಾಗಿದೆ. ರಾಣಿ ಚೆನ್ನಮ್ಮ ಬ್ರಿಟಿಷರ ಬಂಧನಕ್ಕೆ ಒಳಗಾಗಿ ಜೈಲಿನಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು. 1829ರಲ್ಲಿ ರಾಣಿ ಚೆನ್ನಮ್ಮ ವಿಧಿವಶರಾದರು. ಅವರ ತ್ಯಾಗ ಮತ್ತು ಸಾಹಸ ಅಜರಾಮರವಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ದೇಶದ ಹೆಮ್ಮೆ.